ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ ದೇವರೆಲ್ಲರನ್ನೂ ಚೆನ್ನಾಗೇ ಇಟ್ಟಿರ್ತಾರೆ. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. I believe in God our Father. I believe in Christ the Son. ಏನಪ್ಪ ಇವತ್ತು ಕ್ಯಾಪ್ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಾ? ಈ ಲಾಂಗ್ ಹೇರ್ ಬಿಟ್ರೇ ಇದೇ ಪ್ರಾಬ್ಲಮ್, ಮೇಂಟೈನ್ ಮಾಡೋದು ಕಷ್ಟ. ಓಕೆ, ಅದು ಹಾಗಿರಲಿ. ಇವತ್ತಿನ ವಾಕ್ಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ಎಲ್ಲ ಎಪಿಸೋಡಲ್ಲೂ ಇದೇ ಹೇಳ್ತಾನೆ ಅನ್ಕೊತೀರಾ? ಏನು ಮಾಡೋದು, ಬೈಬಲ್ ಅಂದಮೇಲೆ ಎಲ್ಲನೂ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಅದು ಹೇಳಿ ಹೇಳಿ ಆ ಫ್ಲೋನೇ ಬಂದ್ಬಿಟ್ಟಿದೆ. ಇವತ್ತಿನ ವಾಕ್ಯ ವಿಮೋಚನಾ ಕಾಂಡ, ಅಧ್ಯಾಯ 2, ವಚನ 5-7. ಅಷ್ಟರಲ್ಲಿ ಫರೋಹನ ಪುತ್ರಿ ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನ ನಡುವೆ ಪೆಟ್ಟಿಗೆಯೊಂದನ್ನು ಕಂಡಳು. ದಾಸಿಯೊಬ್ಬಳನ್ನು ಕಳಿಸಿ ಅದನ್ನು ತರಿಸಿದಳು. ಪೆಟ್ಟಿಗೆಯನ್ನು ತೆರೆದು ನೋಡುವಾಗ ಏನು ಆಶ್ಚರ್ಯ! ಅದರಲ್ಲಿ ಅಳುವ ಕೂಸು. ಆಕೆಗೆ ಅದರ ಮೇಲೆ ಕನಿಕರ ಹುಟ್ಟಿತು. ಇದು ಹಿಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬೇಕು ಎಂದುಕೊಂಡಳು. ಆ ಮಗುವಿನ ಅಕ್ಕ ಬಂದು, ನಿಮ್ಮ ಪರವಾಗಿ ಈ ಕೂಸನ್ನು ಸಾಕಲು ಹಿಬ್ರಿಯ ಮಹಿಳೆಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಬಹುದೇ ಎಂದು ಫರೋಹನ ಪುತ್ರಿಯನ್ನು ವಿಚಾರಿಸಿದಳು. ನೀವು ಅನ್ಕೊತಾ ಇರ್ಬೋದು, ಏನಿದು ಫರೋಹ ಪುತ್ರಿ ಹಿಬ್ರಿಯ? ಲೆಟ್ ಮಿ ಟೆಲ್ ಯು. ಒನ್ ಲೈನಲ್ಲಿ ಹೇಳ್ಬಿಡ್ತೀನಿ. ಇದು ಮೋಶೆ ಅಂತ ಒಬ್ಬರದು ಸ್ಟೋರಿ. ನೀವು ಬೈಬಲಲ್ಲಿ ವಿಮೋಚನಾ ಕಾಂಡ ಅಂತ ಬರುತ್ತೆ, ಅದು ಥ್ರೂ ಔಟು ಅವ್ರದ್ದೇ ಇರುತ್ತೆ. ನೀವು ಬೇಕಾದ್ರೆ ಓದಿ, ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಬಂದು ಒನ್ ಲೈನಲ್ಲಿ ಹೇಳೋದಾದರೆ, ಈಜಿಪ್ತವ್ರಿಗೂ ಈ ಇಸ್ರೇಲ್ನ ಹಿಬ್ರು ಜನಾಂಗದವ್ರಿಗೂ ಆಗಲ್ಲ. ಯಾವಾಗಲೂ ವಾರು ಗಲಾಟೆ ಆಗ್ತಾ ಇರುತ್ತೆ. ಸೊ ಈ ಹಿಬ್ರು ಜನಾಂಗದವರು ಭವಿಷ್ಯದಲ್ಲಿ ನಮಗೆ ಅಟ್ಯಾಕ್ ಮಾಡ್ಬೋದು ಅಂತ ಏನು ಮಾಡ್ತಾರೆ, ಅವ್ರದ್ರಲ್ಲಿ ಯಾವುದೇ ಗಂಡು ಮಕ್ಕಳು ಹುಟ್ಟಿದ್ರು ಅದನ್ನ ಕೊಲೆ ಮಾಡಬೇಕು, ಹೆಣ್ಮಕ್ಳು ಹುಟ್ಟಿದ್ರೆ ಮಾತ್ರ ಇಟ್ಕೊಬೇಕು ಅನ್ನೋ ಆಜ್ಞೆನ ಜಾರಿ ಮಾಡ್ತಾರೆ. ಸೊ ಆಗಲೇ ಹೇಳಿದ್ನಲ್ಲ ಮೋಶೆ ಅಂತ, ಅವರು ಹಿಬ್ರು ಜನಾಂಗದವರು. ಸೊ ಅವ್ರ ತಾಯಿ ಭಯಪಟ್ಟು ಇನ್ನೆಲ್ಲಿ ಆ ಮಗುನ ಕೊಲೆ ಮಾಡಿಬಿಡ್ತಾರೆ ಅಂತ ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ನೀರಲ್ಲಿ ಬಿಟ್ಬಿಡ್ತಾರೆ, ಕೆರೆಯಲ್ಲಿ. ಆ ಕೆರೆಯಲ್ಲಿ ಫರೋಹ ಅಂತ ಒಬ್ಬ ರಾಜ ಇರ್ತಾನೆ. ಅವ್ರ ಮಗಳು ಸ್ನಾನ ಮಾಡುವಾಗ ಈ ಮಗು ಸಿಗುತ್ತೆ. ಅವಳಿಗೆ ನೋಡಿ ಪಾಪ ಕರಿಂಕರ ಬಂದು, ಈ ಇಬ್ರಿಯರಲ್ಲಿ ಯಾರಾದರೂ ದಾದಿಯರಿದ್ದರೆ ಹೇಳಿ ಅವ್ರಿಗೆ ಕೊಟ್ಟು ಈ ಮಗುನ ಬೆಳೆಸೋಣ, ಇದಕ್ಕೇನು ಖರ್ಚು ಬರುತ್ತೋ ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ ಆ ಮಗು ಲೈಫೇ ಚೇಂಜು. ಬ್ಯಾಸ್ಕೆಟ್ಟಿಂದ ಸ್ಟ್ರೈಟ್ ಅವೇ ಪ್ಯಾಲೇಸ್, ಜೀತದಿಂದ ಸ್ಟ್ರೈಟ್ ಅವೇ ರಾಜಾತಿಥ್ಯ. ಎಲ್ಲೋ ಇದ್ದವರು ಲೀಡರ್ ಆಗ್ತಾರೆ, ಕದ್ದು ಮುಚ್ಚಿ ಬಾಳ್ಬೇಕಾಗಿದ್ದವರು ಹಿಸ್ಟರಿ ಆಗ್ತಾರೆ. ಡೋನರ್ಗಳೇ, ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಆ ದೇವರು ಅವತ್ತು ಅವ್ರನ್ನ ಆ ಮಗುನ ಕರುಣೆಯಿಂದ ನೋಡುವಂಥ ಮೈಂಡ್ ಸೆಟ್ ಕೊಟ್ಟಿರಲಿಲ್ಲ ಅಂದಿದ್ರೆ ಏನು ಬೇಕಾದ್ರೂ ಆಗೋದಾಯಿತು. ನಡ್ತಿನೇ ಬಿದ್ದು ಸತ್ತೋಗ್ಬೋದಿತ್ತು, ಅಥವಾ ಈ ಸೈನಿಕರ ಕೈಗೆ ಸಿಕ್ಕಿ ಅವ್ರನ್ನ ಸಾಯಿಸ್ಬೋದಿತ್ತು. ಸೊ ಹಾಗಾಗಿ ಒಬ್ಬ ಮನುಷ್ಯರಾಗಿ ಹುಟ್ಟಿದ ಮೇಲೆ ದಯೆ, ಕರುಣೆ, ಪ್ರೀತಿ, ಸಹನೆ ಇವೆಲ್ಲ ಇರಬೇಕು. ಇವೆಲ್ಲ ನಮಗೆ ದೇವರು ಕೊಟ್ಟಿದ್ದಾರೆ. ಬಟ್ ನಾವು ಅಂತಂಥ ಕಾಡು ಪ್ರಾಣಿಗಳಿಗೆ ಕರುಣೆ ಇದೆ, ನಮಗಿಲ್ಲ ಅಂದರೆ ಮನುಷ್ಯರಾಗಿದ್ದರೂ ವೇಸ್ಟ್. ನಾವು ಒಬ್ಬರ ಮೇಲೆ ಕರುಣೆ ತೋರಿಸಿ, ದೇವರು ನಿಮ್ಮ ಮೇಲೆ ಕರುಣೆ ತೋರಿಸ್ತಾರೆ. ಎಷ್ಟೋ ವಿಡಿಯೋದಲ್ಲಿ ನೋಡಿರ್ತೀವಿ, ಈ ಹುಲಿ, ಸಿಂಹ, ಚಿರತೆ ಮುಂದೆ ಈ ಜಿಂಕೆ ಮರಿಗಳು, ಅವಾಗ ತಾನೇ ಹುಟ್ಟಿರೋ ಜಿಂಕೆ ಮರಿಗಳು, ಇನ್ನೊಂದು ಯಾವುದೋ ಪ್ರಾಣಿಗಳು ಮರಿಗಳು ಅದು ಸಿಕ್ಕಿದಾಗ ಅದನ್ನಾದಷ್ಟು ಪ್ರೊಟೆಕ್ಟ್ ಮಾಡ್ತವೆ. ಬಿಕಾಸ್ ಅದಕ್ಕಾದಷ್ಟು ಕರುಣೆ ತೋರಿಸ್ತವೆ. ವಾಟ್ ಅಬೌಟ್ ಅಸ್? ಹಾಗಾಗಿ ಆದಷ್ಟು ಕರುಣಾಭರಿತ ಜೀವನ ನಡೆಸೋಣ. ಆ ದೇವ್ರ ಕರುಣೆಗೆ ನಾವು ಪಾತ್ರರಾಗೋಣ. ಸೊ ಡೋನರ್ಗಳೇ, ಇವತ್ತಿನ ವಾಕ್ಯ ನಮಗೆ ಕ್ಲಿಯರ್ ಮೆಸೇಜ್ನ ತಿಳಿಸ್ಕೊಟ್ಟಿದೆ ಕರುಣೆ ಬಗ್ಗೆ. ಇವತ್ತಿನ ಈ ವಾಕ್ಯ ನಿಮ್ಮ ಮನೆ ಮತ್ತು ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಒಂದು ಒಳ್ಳೆ ವಾಕ್ಯದೊಂದಿಗೆ, ಒಂದು ಇಂಟ್ರೆಸ್ಟಿಂಗ್ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಬ್ಲೆಸ್ಡ್ ಡೇ. ಗೊತ್ತಲ್ಲ, ಕರುಣಾಭರಿತ ಜೀವನ. ಸಿಗೋಣ.